ಉಡುಪಿಯ ಪಣಿಯಾಡಿ ಎಂಬಲ್ಲಿ ಅಪರೂಪದ ಕಾಡು ಬೆಕ್ಕು ಕಾಣಿಸಿಕೊಂಡಿದೆ. ಸ್ಥಳೀಯ ನಿವಾಸಿ ವೆಂಕಟಕೃಷ್ಣ ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಎಂಬವರ ಮನೆಗೆ ಅಪರೂಪದ ಅತಿಥಿ ಬಂದು ಅಚ್ಚರಿ ಮೂಡಿಸಿತು. ಅಂಗಳದಲ್ಲಿ ಓಡಾಡುತ್ತಿದ್ದ ಬೆಕ್ಕು ಮನೆಯ ಸುತ್ತಮುತ್ತ ಹೋಗಿ ಮೂಲೆ ಮೂಲೆಯಲ್ಲಿ ಆವಿತು ಕುಳಿತುಕೊಳ್ಳುತ್ತಿತ್ತು. ಈ ಮಾಹಿತಿಯನ್ನು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರಿಗೆ ತಲುಪಿಸಲಾಯಿತು. ನಿತ್ಯಾನಂದ ಒಳಕಾಡು ಮತ್ತು ಅರಣ್ಯ ಇಲಾಖೆಯ ಗಸ್ತು ಪಾಲಕ ದೇವರಾಜ್ ಪಾಣ ಅವರು ಸ್ಥಳಕ್ಕೆ ಬಂದರು. ಬಾಕ್ಸ್ಗೆ ಕಾಡುಬೆಕ್ಕನ್ನು ತುಂಬಿಸಲು ಒಳಕಾಡು ಮತ್ತು ಪಾಣ ಪರಿಶ್ರಮ ಪಡಬೇಕಾಯಿತು. ಅವರ ಮನೆ ಹತ್ತಿರದ ಮನೆಗೆ ನುಗ್ಗಿ ಅದು ಅಲ್ಲೇ ಒಂದು ರಕ್ಷಣೆ ಆಗಿತ್ತು. ಅದಕ್ಕೆ ಅದರ ಪ್ರಕಾರ ನಾವು ನನಗೆ ಅವರು ಕರೆ ಮಾಡಿದರು. ಆ ಪ್ರಕಾರ ನಮ್ಮ ಫಾರೆಸ್ಟ್ ಇಲಾಖೆಯ ದೇವರಾಜ ಪಾಣ ಅವರು ಗಸ್ತು ಪಾಲಕರಾಗಿರುತ್ತಾರೆ. ಅವರನ್ನು ನಾನು ಕರೆಸಿ ಅವರನ್ನು ಈಗ ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಚಂದ ರೀತಿಯಲ್ಲಿ ಇದನ್ನು ರಕ್ಷಣೆ ಮಾಡಿದ್ದೇವೆ. ಅದಕ್ಕೆ ಸುಮಾರು ಒಂದು 2 ವರ್ಷ ಆಗಿದ್ದಿರ್ಬೋದು ಹೇಳ್ತಾರೆ. ಅದು ಯಾಕಂತ ಹೇಳಿದ್ರೆ ಇದು ಪೆಟ್ಟಾದ ಕಾರಣ ಅದು ನಮಗೆ ಹಿಡಿಯಲು ಸಿಕ್ಕಿದೆ, ಇಲ್ಲದಿದ್ದರೆ ಅದು ನಮಗೆ ಹಿಡಿಯಲು ಸಿಗುವುದಿಲ್ಲ. ಈಗ ಅದನ್ನು ಅವರು ಅರಣ್ಯ ಇಲಾಖೆಗೆ ತಗೊಂಡೋಗಿ ಅದಕ್ಕೆ ಚಿಕಿತ್ಸೆಯನ್ನು ಪಡಿಸಿ ಅದನ್ನು ಅದರ ಹತ್ತಿರದ ಟ್ರೀ ಪಾರ್ಕು ಅಲ್ಲಿ ಅವರು ಬಿಡ್ತಾರೆ ಅಂತ ಹೇಳಿದ್ದಾರೆ. ಪ್ರಾಣಿಗೆ ಬಾಯಿ ಬರದಿದ್ದರೂ ಕೂಡ ಅದಕ್ಕೆ ಸ್ವಲ್ಪ ನೋವು ಏನಾದರೂ ಜನರು ಮಾಡಿದರೆ ಅದು ಕಚ್ಚುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ಅರಣ್ಯ ಇಲಾಖೆಯವರು ಹೇಳಿದ್ದಾರೆ. ನಾವು ಈಗಾಗಲೇ ಅದನ್ನು ನಮ್ಮ ಡಾಕ್ಟರ್ ಸಂದೀಪ್ ಇದ್ದಾರೆ, ಅವರ ಹತ್ರ ನಾವು ಚಿಕಿತ್ಸೆ ಪಡಿಸಿ ಅವರನ್ನು ನಾವು ಅದಕ್ಕೆ ಬೇಕಾಗುವಂಥ ಚಿಕಿತ್ಸೆ ಮದ್ದುಗಿದ್ದನ್ನು ಮಾಡಿಸಿ ಅದಕ್ಕೆ ಮಾಡಿ ಅದನ್ನು ನಾವು ಇಲಾಖೆಗೆ ನಾವು ಕೊಡ್ತೇವೆ. ಮುಖದಲ್ಲಿ ಗಾಯ ಆಗಿದೆ, ತುಂಬ ಗಾಯ ಆಗಿದೆ. ಅದು ಮುಖದಲ್ಲಿ ಗಾಯ ಆದ ಕಾರಣ ಅದಕ್ಕೆ ಓಡಲಾಗಲಿಲ್ಲ, ಓಡಲಿಕ್ಕೆ ಆಗದ ಕಾರಣ ನಮಗೆ ಸಿಕ್ಕುದಿಲ್ಲ. ಹಾಗೆ ಅದನ್ನು ನಾವು ಈಗಾಗಲೇ ನಾವು ಉದ್ಯಾವರದಲ್ಲಿರುವ ನಮ್ಮ ಡಾಕ್ಟರ್ ಸಂತೋಷ್ ಇದ್ದಾರೆ, ಸಂದೀಪ್ ಇದ್ದಾರೆ, ಅವರಿಗೆ ಚಿಕಿತ್ಸೆ ಪಡಿಸಿ ಅದನ್ನು ನಾವು ಅರಣ್ಯ ಇಲಾಖೆ ಬಿಡ್ತೇವೆ.